ನೋಡಿ ಇದು ಅಲಕ್ನಂದ ನದಿ, ಈ ಕಡೆ ಭಾಗೀರಥಿ ನದಿ, ಎರಡು ಮಧ್ಯದಲ್ಲಿ ಬಂದು ಜಾಯಿನ್ ಆಗ್ತಾ ಇದೆ. ಈ ನದಿ ಭಾಗೀರಥಿ ಸ್ವಲ್ಪ ಸೌಂಡ್ ಕಡಿಮೆ, ಅಲಕ್ನಂದ ಸ್ಪೀಡ್ ಜಾಸ್ತಿ. ನೋಡಿ ಬಂಡೆ ಹೊಡೆದು ಬರ್ತಾ ಇದೆ ನೀರು ಮೇಲೆ. ಇದು ವಿಷ್ಣು ಪ್ರಯಾಗ. ಇಲ್ಲಿ 2 ನದಿ ಕೂಡ್ತಾ ಇದೆ. ಈ ಥರದ್ದು 5 ಇದೆ ಉತ್ತರಾಖಂಡದಲ್ಲಿ. 5 ಪ್ರಯಾಗಗಳಿದ್ದಾವೆ. 5 ಪ್ರಯಾಗನೂ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು. लाइन पर लेके जाना है. हाँ, एक बार गिन लो, चाहिए तो तुम तेरा हिसाब के लिए गिन लो. ನಾವೀಗ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಗೈಡ್ ಜೊತೆ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಬ್ಯಾಚು ಬೆಂಗಳೂರಿಂದ ಬಂದಿರೋರು. ಕಬ್ಬನ್ಪೇಟೆಯವರು ಇದ್ದಾರೆ, ಆನೇಕಲ್ನವ್ರು ಇದ್ದಾರೆ, ಯಲಹಂಕದವ್ರು ಇದ್ದಾರೆ. ಫೋಟೋ ತೆಗೀರಿ, ಫೋಟೋನು ಒಂದು ತೆಗೀರಿ. ಏನಕ್ಕ ಇದು ಮಾಡೋದು ಸ್ಥಾನ 108 ತೀರ್ಥಗಳು ಹಿಂದೆಡೆ ಬರ್ತಾವೆ. ಹಾಂ, ನೀವ್ಯಾರು ಸ್ನಾನ ಮಾಡಲ್ಲೂರಾ? ಹೌದಾ? ಯಾಕೆ ಚಳಿ ಅಷ್ಟೈತಲ್ಲ? ಹೌದು, ಮೈನಸ್ ಹೋಗಿದೆ, -10 ಡಿಗ್ರಿ ಆಗಿದೆ. ಹೌದು. ಹಾಂ, ಬರ್ತಾ ಇರಲಿ. ನೋಡಿ ಸ್ನೇಹಿತರೆ, KVR ಟೂರಿಸ್ಟಿಂದ ಮುಕ್ತಿನಾಥ ಯಾತ್ರಾ ಮಾಡ್ಲಿಕ್ಕೆ ಬಂದಿದ್ದೀವಿ. ಇದು 108 ತೀರ್ಥ ಇಲ್ಲಿದೆ. ಹೋಗ್ಬಿಟ್ಟು ಸೀದಾ ನಡ್ಕೊಂಡೋಗಿ ಈ ಕಡೆಯಿಂದ ಓಡೋದು, ಆ ಕಡೆ ಮೂಲೆ ಓಡಿ ಬಂದುಬಿಟ್ರೆ 108 ಸ್ನಾನ ಆಗ್ಬಿಡುತ್ತೆ. ಯಾರೂ ಮಾಡ್ತಾ ಇಲ್ಲ, ಅಷ್ಟೊಂದು ಚಳಿ ಇದೆ. ಈ ಸೀಸನಲ್ಲಿ ಇದೆ. ಫಸ್ಟ್ ಟೈಮು ಮಂಜು ಬಿದ್ದಿದೆ, ಮೊದಲನೇ ಮಂಜು. ಎಲ್ಲ ಮಂಜೆ -10 ಡಿಗ್ರಿಗೆ ಹೋಗಿದೆ. ತುಂಬ ಕಷ್ಟ ಬಿದ್ದು. ಬರೀ 2 ಕಿಲೋಮೀಟ್ರ್ ಇದೆ ಅಷ್ಟೇ ಮುಕ್ತಿನಾಥ ಪಾರ್ಕಿಂಗಿಂದ. 2 ಕಿಲೋಮೀಟ್ರ್ ಬದಲಿಗೆ ತುಂಬ ರಿಸ್ಕ್ ಆಯಿತು. ಮಂಜು ಬಿದ್ದಿದೆ ಕೆಸರು ರೋಡಲ್ಲಿ. ಇದೇ ಫಸ್ಟ್ ಟೈಮ್ ಬಿದ್ದಿದೆ. ಇದು ಮುಕ್ತಿನಾಥ ದೇವಸ್ಥಾನ ಹಿಂಭಾಗ. ನೋಡಿ ಮಂಜು, ಬೆಟ್ಟಗಳೆಲ್ಲ ಮಂಜು ಕೂತಿದೆ. ಫಸ್ಟ್ ಟೈಮ್ ಅಂತ ಈ ಸೀಸನ್ಗೆ ಇಲ್ಲಿ ಬಂದಿದೆ. ಎಲ್ಲ ಕಡೆ ಮಂಜು ಬಿದ್ದಿದೆ. ಈ ಥರ ನಾನು ಹೋಗ್ಬೇಕೀಗ. ಫೋಟೋ ಕಳಿಸ್ತೀವಿ. ಆಯ್ತಾಗ ಕಳಿಸ್ತೀರಿ. KVR ಟೂರಿಸ್ಟ್ ಅವ್ರದ್ದು ನಾಗೇಶು ಮಾತಾಡ್ತಿರೋದು. ಮನೋಕಾಮನಾಗೆ ಲೈನ್ ನಿಂತಿದ್ದೀವಿ. ಭಾನುವಾರ ತುಂಬ ಗಮ್ಮಂತ ಇದೆ ಏರಿಯಾ. ಇವಾಗ ನಮ್ಮ ಪ್ಯಾಸೆಂಜರ್ಸ್ ಇವಾಗ ನಮ್ಮ ಜೊತೆ ಬಂದಿರೋದು. ಹಾಂ, ವಾಸನೆ ಬರ್ತಾ ಇದೆಯಲ್ಲ ಚೆನ್ನಾಗಿ. ಇದು ನಮಗೆ ಅಣ್ಣಮ್ಮನ ದೇವಸ್ಥಾನ ಇದೆಯಲ್ಲ, ಆ ಥರ ದೇವಸ್ಥಾನ ಇಲ್ಲಿ. ಹಾಂ, ಹಾಂ, ಓಕೆ, ಥ್ಯಾಂಕ್ ಯು. ಹಲೋ ಸ್ನೇಹಿತರೆ, KVR ಟೂರಿಸ್ಟಿಂದ ನಾಗೇಶ್ ಮಾತಾಡ್ತಿರೋದು. ಇವತ್ತು ನಮ್ಮದು ನೇಪಾಳ ಮುಕ್ತಿನಾಥ ಟೂರಿಂದು ಲಾಸ್ಟ್ ಡೇ. ನೋಡಿ, ಪಾಯಸ ಮಾಡಿದ್ದೀವಿ, ಚೌಚೌ ಕೊಡ್ತಾಯಿದ್ದೀವಿ, ಪಲ್ಯ ಕೊಡ್ತಾಯಿದ್ದೀವಿ, ಬಿಸಿ ಬಿಸಿ ರಾಗಿ ಮುದ್ದೆ ಕೊಡ್ತಾಯಿದ್ದೀವಿ, ಕಾಳು ಸಾರು, ಅವರೆಕಾಳು, ಕಡಲೆಕಾಳು, ಹುಳ್ಳಿಕಾಳು ಮಿಕ್ಸು,
ತುಪ್ಪ ಇದ್ದಂಗಿದೆ ಸಾರು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಬಂದಿರೋರು. ಮತ್ತು ಅನ್ನ ಇದೆ, ಉಪ್ಪಿನಕಾಯಿ ಇದೆ, ರಸಮ್ ಇದೆ. ಪ್ರತಿದಿನ ಮಧ್ಯಾಹ್ನ ಸಂಜೆ ಮಜ್ಜಿಗೆ ಮತ್ತು ರಸಮ್ ಕೊಡ್ತಾಯಿದ್ದೀವಿ. ಹಪ್ಪಳ ಉಪ್ಪಿನಕಾಯಿ ಅನ್ನೋದು ಮಾಮೂಲಿ. ಈ ಥರ ಇರುತ್ತೆ ನಮ್ಮ ಟ್ರೀಟ್ಮೆಂಟು. ಮತ್ತು ಕುಡಿಲಿಕ್ಕೆ ನೀರು ಕೊಡ್ತಾಯಿದ್ದೀವಿ ನೋಡಿ. ಅರ್ಧ ಲೀಟರ್ ನೀರು ಕೊಡ್ತಾಯಿದ್ದೀವಿ. ಈ ಥರ ಮಾಡ್ತಾಯಿದ್ವಿ. ಊಟ ಮಾಡ್ತಾಯಿದ್ದಾರೆ ನಮ್ಮ ಸ್ನೇಹಿತರೆಲ್ಲ. ಎಲ್ಲ ತುಂಬ ಸ್ನೇಹಮಯವಾಗಿ ಎಲ್ಲರೂ ಚೆನ್ನಾಗಿ ತೃಪ್ತಿಯಿಂದ ಊಟ ಮಾಡಿಕೊಂಡು ಪ್ರಯಾಣ ಮಾಡಿಕೊಂಡು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ಕೋಆಪ್ರೇಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ ನೋಡಿ. ಕೆಳಗಡೆ ಕೂತ್ಕೊಳ್ಳೋಕೆ ಆಗದಿಲ್ಲದಂಥವ್ರು ಟೇಬಲ್ ಮೇಲೆ ವ್ಯವಸ್ಥೆ ಮಾಡಿದ್ದೀವಿ. ಟೇಬಲ್ ಮೇಲೆ ಕೂತ್ಕೊಂಡು ತಿಂತಾಯಿದ್ದಾರೆ. ಇದು KVR ಟೂರಿಸ್ಟ್ ಕಡೆಯಿಂದ ಪ್ರವಾಸದ ಕೊನೆ ದಿನ. ಇವತ್ತು ಸಂಜೆಗೆ ನಾವು ರೈಲ್ನಲ್ಲಿ AC 3 ಟೈರ್ ರೈಲ್ನಲ್ಲಿ ವಾಪಸ್ ಬರ್ತಾಯಿದ್ದೀವಿ. ಥ್ಯಾಂಕ್ ಯು. ಇಳಿಬೋದು, ಇಳಿಯಕ್ಕ. ಸ್ವಲ್ಪ ನೀರಿಗೆ ಇಳಿದ್ಮೇಲೆ ಮಳೆನೂ ಇಲ್ಲ ಚಳಿನೂ ಇಲ್ಲ. ಆಯ್ತು ಮಾಡ್ರಕ್ಕ, ಚೆನ್ನಾಗಿ ಮಾಡಿ. ಇಷ್ಟಾದ್ರೂ ಓಡಾಡ್ತಿರಲ್ಲ ನಮ್ಮ ಜೊತೆ 71 ವರ್ಷ ಆದ್ರೂ ಖುಷಿ ಆಗುತ್ತೆ ನೋಡಿ ನಮಗೆ. ಉಮ್ಮಮ್ಮ ಈ ಕಡೆ ನೋಡಿ. ಅದು ಹಂಗೆ ಇನ್ನೂ ತಿರುಗಿ ಸ್ವಲ್ಪ ಇಲ್ಲಿ ನೋಡಿ. ಇವ್ರಿಗೂ ಫ್ರೆಂಡ್ಸ್ ಹೆಂಗೆ ಇಳಿತಾ ಇದ್ದಾರೆ. ಬಂದರು ಅನ್ಸೂಯಮ್ಮ ಅವರು, ದಾಕ್ಷಾಯಣಿ ಅವರು. ಬಿಟ್ಬಿಡ್ರಿ ಗಾಡೆ, ಗಾಡೆ. ಅನ್ಸೂಯಕ್ಕ ಗೋಡೆ ಹಿಡ್ಕೊಂಡ್ರೆ ಮಜಾ ಬರಲ್ಲ. ಗೋಡೆ ಹಿಡ್ಕೋಬೇಡ್ರಿ. ಬಿಡ್ರಿ, ನಡ್ರಿ. ಗೋಡೆ ಹಿಡ್ಕೊಂಡ್ರೆ ಮಜಾ ಬರಲ್ಲ. ಭಯ್ಯ ಓಯ್ ರಾಧಮ್ಮ KVR ಟೂರಿಸ್ಟ್ ಅವ್ರದ್ದು ನಾಗೇಶು ಮಾತಾಡ್ತಿರೋದು. ಮನೋಕಾಮನಾಗೆ ಲೈನ್ ನಿಂತಿದ್ದೀವಿ. ಭಾನುವಾರ ತುಂಬ ಗಮ್ಮಂತ ಇದೆ ಏರಿಯಾ. ಇವರು ನಮ್ಮ ಪ್ಯಾಸೆಂಜರ್ಸ್, ಇವರು ನಮ್ಮ ಜೊತೆ ಬಂದಿರೋದು. ವಾಸನೆ ಬರ್ತಾ ಇದೆಯಲ್ಲ ಚೆನ್ನಾಗಿ. ಇದು ನಮಗೆ ಅಣ್ಣಮ್ಮನ ದೇವಸ್ಥಾನ ಇದೆಯಲ್ಲ, ಆ ಥರ ದೇವಸ್ಥಾನ ಇಲ್ಲಿ. ಹಾಂ ಓಕೆ, ಥ್ಯಾಂಕ್ ಯು. ನಾಗೇಶಣ್ಣ ಜೊತೆ ಟೂರ್ ಬಂದಿದ್ವಿ. ನೇಪಾಳ, ಮುಕ್ತಿನಾಥ ಎಲ್ಲ ಚೆನ್ನಾಗಿ ನೋಡಿಸಿದ್ರು. ರಾಮ ಮಂದಿರ ಎಲ್ಲನೂ ಆಯಿತು. ಕಾಶಿ. ಆಮೇಲೆ ಯಾವ ಊರೋಗಿದ್ರೆ ಅದೆಲ್ಲ ಹೇಳು. ಎಲ್ಲ ಚೆನ್ನಾಗಿ ನೋಡಿಸಿದ್ರು. ಊಟ ಚೆನ್ನಾಗಿ ಅನುಕೂಲ ಇತ್ತು. ಎಲ್ಲ ಅನುಕೂಲ ಚೆನ್ನಾಗಿತ್ತು. ಇದಕ್ಕ
ನೀವು ಹೊಸ್ದಾಗಿ ಬಂದಿದ್ದೀರಾ ನಮ್ಮ ಜೊತೆ? ಹೊಸ್ದಾಗ ಬಂದ್ರೆ ನಮ್ ಕಡೆ ಹೊಸ್ದು ಅನ್ಸಿಲ್ಲ ಅಣ್ಣ. ಎಲ್ಲ ಚೆನ್ನಾಗಿ ನಮ್ಮವ್ರ ಜೊತೆಲೆ ಇದ್ದೀರಿ, ನಮ್ಮವ್ರ ಜೊತೆನೆ ತಿಂತಾ ಇದ್ದೀರಿ, ನಮ್ಮವ್ರ ಜೊತೆಲೆ ಕೂತಿದ್ದೀರಿ ಅನ್ಸ್ತು ನಮ್ಗೆ. ಹೌದಕ್ಕ. ಓಕೆ. ಊಟ ತಿಂಡಿ ಭಟ್ರ ಬಗ್ಗೆ ಎಲ್ಲ ಹೇಳ್ತೀರಕ್ಕ? ಎಲ್ಲ ಚೆನ್ನಾಗಿತ್ತು, ಅವರು ಚೆನ್ನಾಗಿ ಮಾಡೋದು, ಏನು ತೊಂದರೆನೇ ಇಲ್ಲ. ಆಯ್ತು. ಇನ್ನು ಮತ್ತೆ ಯಾರು ಬರ್ತೀನಿ ಅನ್ನೋರು ನೀವು ಯಾರು ಹೇಳ್ತೀರಾ? ನಿಮ್ಮ ಜೊತೆ ಸ್ನೇಹಿತರುಗಳಿಗೆ ಯಾರು ಹೇಳ್ಬೋದಾ ನೀವು? ಹೇಳ್ತೀರಿ. ಆಯ್ತಕ್ಕ. ನೀವಕ್ಕ? ಅಷ್ಟೇ ಅಣ್ಣ, ಎಲ್ರದ್ದು ಅಷ್ಟೇ, ನಾವು ಕರ್ಕೊಂಡು ಬರ್ತೀವಿ. ಹೇಳ್ತೀರಿ. ನಮ್ಗೂ ಇಷ್ಟ ಆಯ್ತು, ಊಟ ತಿಂಡಿ ಇಷ್ಟ ಆಯ್ತು, ಟ್ರಿಪ್ ಇಷ್ಟ ಆಯ್ತು, ಎಲ್ಲ ಇಷ್ಟ ಆಯ್ತು. ಯಾರನ್ನ ಕೇಳಿದ್ರು ನಮ್ಗೆಲ್ಲ ಚೆನ್ನಾಗಿ ಇಷ್ಟ ಆಯ್ತು, ಬನ್ರಿ ಹೋಗೋಣ ಅಂತ ಹೇಳ್ತೀವಿ. ಆಯ್ತಕ್ಕ. ಓಕೆ, ಥ್ಯಾಂಕ್ ಯು. ಹಲೋ ಸ್ನೇಹಿತರೆ, ನಾನು ನಾಗೇಶ ಮಾತಾಡ್ತಾ ಇದ್ದೀನಿ, KVR ಟೂರಿಸ್ಟು ಬೆಂಗಳೂರಿಂದ. ಇವರೆಲ್ಲ ನಮ್ಮ ಜೊತೆ ಬಂದಿರೋ ಪ್ಯಾಸೆಂಜರ್ಸು. ನೇಪಾಳ, ಮುಕ್ತಿನಾಥ, ಕಾಶಿ, ಅಯೋಧ್ಯ, ಪೋಖ್ರಾ, ಕಠ್ಮಂಡು, ಮನೋಕಾಮ್ನ, ಲುಂಬಿನಿ, ಮುಕ್ತಿನಾಥ ಎಲ್ಲ ಬಂದಿದ್ದೀರಲ್ಲ. ಬರೀ ಈ ಅಜ್ಜಿ ಇದೆಯಲ್ಲ, ಈ ಅಜ್ಜಿ ತುಂಬ ಸ್ಟ್ರಾಂಗ್. ಈ ಅಜ್ಜಿ ಇರಲಿ. ಓಕೆ. ಮುಕ್ತಿನಾಥನೂ ನಡ್ಕೊಂಡ್ಬಂದ್ಬಿಡ್ತು ಅಜ್ಜಿ. ಹೌದು ನೋಡಿ, ಈಗ KVR ಟೂರಿಸ್ಟ್ ನಾಗೇಶ್ ಯಾವ ಥರ ಟೂರ್ ತೋರಿಸಿದ್ರು ಅಂತ ಇವ್ರ ಬಾಯಿಂದ ಕೇಳ್ಬೋದು. ಒಳ್ಳೇದು ಹೇಳ್ತಾರೆ, ಕೆಟ್ಟದ್ದು ಹೇಳ್ತಾರೆ, ಎರಡನ್ನೂ ಅಕ್ಸೆಪ್ಟ್ ಮಾಡಿ. ಹೇಳಿ ಅಕ್ಕ. ನಮಸ್ಕಾರ, ನನ್ನ ಹೆಸರು ಚೂಡಾಮಣಿ ಅಂತ, ಬೆಂಗಳೂರಿಂದ ಬಂದಿರೋದು. ಇದು ನಾವು ಬಂದಿರೋದು ಇದಕ್ಕೆ ನೇಪಾಳ ಟೂರ್ಗೆ. ತುಂಬ ಚೆನ್ನಾಗಿ ಎಲ್ಲ ಇದಾಯಿತು, ನಮಗೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಊಟ ತಿಂಡಿ ಎಲ್ಲ ಚೆನ್ನಾಗಿದೆ. ಅದೇ ಬೆಳಗಿನ ಹೊತ್ತು ಒಂದು ಕಾಫಿ ಕೊಡೋಕೆ ಒಂದು ತೊಂದರೆ ಕೊಡ್ತಾಯಿದ್ರು. ಇನ್ನು ನೆಕ್ಸ್ಟ್ ಟೈಮಿಂದ ಹೇಳಿದ್ದೀವಿ, ಅವರು 2 ಟೈಮು ಕಾಫಿ ಕೊಡು ಅಂತ ಹೇಳಿದ್ವಿ. ಜಲ್ದಿ ಇಳ್ಕೊಂಡಾಗ ಸಂಜೆ ಟೈಮ್ ಕಾಫಿ ಕೊಡು ಅಂತ ಹೇಳಿದ್ದೀವಿ. ಬೆಳಗಿನ ಹೊತ್ತು ಬೆಳಗ್ಗೆನೆ ಎದ್ದ ತಕ್ಷಣ ಕಾಫಿ ಅಂತ ಬಂದು ಕೊಡೋಕ್ಕೆ ಹೇಳ್ತಾ ಇದ್ದೀವಿ. ಟಿಫನ್ ಆದಮೇಲೆ ಒಂದು ಟೀ ಅಂತ ಕೊಟ್ಟರೆ ಎಲ್ಲರಿಗೂ ದೂರದಿಂದ ಬಂದಿರೋರಿಗೆ ಕಾಫಿ ಟೀನೇ ಬೇಕಾಗಿರೋದು. ಮುಖ್ಯವಾಗಿ ಬೇಕಾದ್ರೆ ಒಂದು ಊಟ ಕಡಿಮೆ ಆದರೂ ಕಾಫಿ ಟೀ ಬೇಕಾಗಿದೆ, ಅದೊಂದು ಮಾಡ್ಲಿದ್ರೆ ಒಳ್ಳೇದು. ಅಂದ್ರೆ ನೀವು ಕಾಫಿ ಪ್ರಿಯರಾ? ನಾವು ಕಾಫಿ ಕುಡಿದ್ರಲ್ಲಿ ನಾವಂತ ಕರ್ಕೊಂಡ್ ಬಂದಿರೋರ್ಗು ಒಂದು ಹೆಸರು ಬರ್ಬೇಕಿಲ್ಲ. ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೆಲ್ಲ ಚೆನ್ನಾಗಿದೆ, ಎಲ್ಲ ಊರುಗಳು ನೋಡಿದ್ದೀವಿ, ಯಾವ ಊರು ಬಿಟ್ಟಿಲ್ಲ. ಎಷ್ಟು ಊರು ಹೇಳಿದ್ದೀವೋ ಅದಕ್ಕೆ ಹೆಚ್ಚಾಗಿ ನೋಡ್ಕೊಂಡ್ ಬಂದಿದ್ದೀವಿ. ಯಾವ ರೀತಿ ಅಡುಗೆಯವರಿಂದ ಆಗಲಿ ಊಟದ್ದಾಗಲಿ ಯಾವುದು ತೊಂದರೆ ಯಾರಿಗೂ ಏನು, ಎಲ್ಲರೂ ಆರೋಗ್ಯವಾಗಿದ್ದೀವಿ. ಓಕೆ. ಊಟ ತಿಂಡಿ ಎಲ್ಲ ಇಷ್ಟ ಆಯ್ತಾ ಅಕ್ಕ? ಅಕ್ಕ, ಊಟ ತಿಂಡಿ ಹೆಂಗಿತ್ತಕ್ಕ? ಟೇಸ್ಟ್ ಬಗ್ಗೆ ಚೆನ್ನಾಗಿತ್ತು, ಹೇಳ್ತಾ ಇದ್ವಲ್ಲ. ಒಂದ್ 2 ಸಲ ಉಪ್ಪು ಜಾಸ್ತಿ ಆಗಿತ್ತು, ಅದನ್ನ ಹೇಳಿದ್ವಿ. ಹೌದೌದು, ಕರೆಕ್ಟ್. ಸಕ್ಕರೆ ಜಾಸ್ತಿ ಆಗಿತ್ತು ಅಂದ್ರೆ ಅದು ಸೆಟ್ ಮಾಡ್ಕೊಂಡು ಅವ್ರಿಗೆ ಅಷ್ಟು ಯಾಕೆ ಗೊತ್ತಾ, ಅವ್ರಿಗೆ ಯಾರ್ಯಾರು ನಾಲ್ಗೆ ಯಾವ ಥರ ಇದೆ ಅಂತ ಗೊತ್ತಿರಲ್ಲ. ಒಂದ್ 2 ದಿವಸ ಆದ್ಮೇಲೆ ಅವ್ರಿಗೆ ಟೇಸ್ಟ್ ಗೊತ್ತಾಗುತ್ತೆ, ಆಮೇಲೆ ಅದೇ ರೀತಿ ಮಾಡ್ಕೊಂಡು ಹೋಗ್ತಾರೆ. ಒಬ್ರು ಖಾರ ಬೇಕು, ಇದು ಬೇಕು, ಅದ್ ನೋಡ್ಕೊಂಡು ಅವ್ರು ಮಾಡ್ಕೊಡ್ತಾರೆ. ಯಾವ ರೀತಿನೂ ತೊಂದರೆ ಆಗಿಲ್ಲ, ಎಲ್ಲರೂ ಆರೋಗ್ಯವಾಗಿದ್ದೀವಿ. ಅಕ್ಕ, ನಿಮ್ಗೆ ಕಾಲು ನೋವಿತ್ತು ಆದ್ರೂ ಪ್ರಯಾಣ ಮಾಡಿದ್ರಿ? ಪ್ರಯಾಣ ಮಾಡಿದ್ದೀವಿ, ಏನು ತೊಂದರೆ ಇಲ್ದಿರ ಪ್ರಯಾಣ ಮಾಡಿದ್ವಿ. ಚೆನ್ನಾಗಿ ನೋಡ್ಕೊಂಡು ನಮ್ಮ ನಾಗೇಶ್ ಅನ್ನೋರು ನಮ್ಮನ್ನ ಎತ್ತು ತಾಯಿ ತರ ನೋಡ್ಕೊಂಡೋಗಿ ನೋಡ್ಕೊಂಡ್ ಬಂದಿದ್ದಾರೆ. ಯಾವ ರೀತಿನೂ ತೊಂದರೆ ಇಲ್ಲ, ಯಾರು ಬೇಕಾದ್ರೂ ದಯವಿಟ್ಟು ಬನ್ನಿ. ಓಕೆ, ತುಂಬ ಧನ್ಯವಾದಗಳಕ್ಕ. ಅಕ್ಕ, ಒಂದೆರಡು ಚಿಕ್ಕದಾಗಿ ಹೇಳಿ, ಚಿಕ್ಕದಾಗಲಿ, ವಿಡಿಯೋ ತುಂಬ ದೂರ ಆಗ್ಬಿಡುತ್ತೆ. ನೇಪಾಳ, ಅಯೋಧ್ಯ, ಮುಕ್ತಿನಾಥ ಬಂದಿದ್ವಿ, ಎಲ್ಲ ಚೆನ್ನಾಗಿತ್ತು. ನಮ್ಗೆ ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಅದೇ ಅವ್ರು ಹೇಳ್ದಂಗೆ ನಮ್ಗೆ ಕಾಫಿ ಟೀ ಮುಖ್ಯ ಅಷ್ಟೇನೆ. ಅಕ್ಕ, ನೀವು ಕೊಟ್ಟಿದ್ದ ದುಡ್ಡಿಗೆ ಸಮತೋಲನ ಆಗಿದೆಯಾ ಅಥವಾ ಏನಾದ್ರು ಮೋಸ ಆಗಿದೆಯಾ ಅಥವಾ ಅದ್ರಕ್ಕೆ ಹೆಚ್ಚಿನಾಗಿ ಏನೋ ನೋಡಿದ್ದೀರಾ? ಮೋಸ ಏನೂ ಆಗಿಲ್ಲ. ನೀವು ಕೊಟ್ಟಿರೋ ದುಡ್ಡಿಗೆ ಹೌದಾ? ರೂಮ್ಗಳೆಲ್ಲ ಹೆಂಗಿತ್ತಕ್ಕ? ರೂಮ್ಗಳೆಲ್ಲ ಚೆನ್ನಾಗಿತ್ತು. ಯಾವ ಗ್ರೇಡ್ಗೆ ಇತ್ತಕ್ಕ? ABC? A ಗ್ರೇಡ್ ಕೊಡ್ತೀರಾ, B ಗ್ರೇಡ್ ಕೊಡ್ತೀರಾ, C ಗ್ರೇಡ್ ಕೊಡ್ತೀರಾ ರೂಮ್ಗೆ? ಒಂದೊಂದು A ಇತ್ತು, ಒಂದೊಂದು B ಇತ್ತು. ಹೌದಾ? ಅದು 3 ಸ್ಟಾರ್ ರೇಟ್ ಆದರೆ A ಗ್ರೇಡ್ ಬರುತ್ತಕ್ಕ, B ಅಂದರೆ ಸ್ವಲ್ಪ ನಾರ್ಮಲ್ ಬರ್ತದೆ. ಹಲೋ ಅಣ್ಣ, ಹೇಳಿ ಅಣ್ಣ. ನಮ್ಮ ಹೆಸರು ನಾಗರಾಜ್ ಅಂತ, ಬೆಂಗಳೂರಿಂದ. ಹಾಂ ಹಾಂ ನಾಗೇಶ್ವರು ತುಂಬ ಚೆನ್ನಾಗಿ ನಮಗೆ ಗೈಡ್ ಮಾಡಿ AC ಬಸ್ಸು, AC ರೂಮ್ಗಳು, ಊಟ ಎಲ್ಲ ಚೆನ್ನಾಗಿ ಮಾಡಿದ್ರೆ. ಅಣ್ಣ, AC ರೂಮ್ ಎಲ್ಲೋ ಒಂದು ಕಡೆ ಕೊಟ್ಟೆ ಅಷ್ಟಣ್ಣ, ಎಲ್ಲ ಕಡೆ ಕೊಟ್ಟಿಲ್ಲ? ಒಂದು ಕಡೆ ಕೊಟ್ಟಿದೆ, ಇನ್ನೊಂದು ಮಾಮೂಲು. ದಯವಿಟ್ಟು ಎಲ್ಲರೂ ಬರ್ಬೋದು, ಚೀಪ್ ಆ್ಯಂಡ್ ಬೆಸ್ಟ್, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಅಕ್ಕ, ನಿಮ್ಮ ಹೆಸರು ಅಕ್ಕ? ನನ್ನ ಹೆಸರು ಅನ್ಸೂಯ ಅಂತ. ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲ ಟ್ರಿಪ್ಪಿನೂ. ಅಂದರೆ ಒಂದು 2 ಕಡೆ ಸ್ವಲ್ಪ ಬೇಜಾರಾಯಿತು. ಯಾವುದಕ್ಕಾಯ್ತಕ್ಕ? ಅದನ್ನ ಹೇಳಿ, ಹೈಲೈಟ್ ಮಾಡಿ ಅದನ್ನು. ಅದನ್ನು ಹೈಲೈಟ್ ಇನ್ ದ ಸೆನ್ಸ್, ನಾವು ಕೆಲವು ಕಡೆ ಆಟೋ ಇರಲಿಲ್ಲ, ಆಟೋಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ವಾಕ್ ಮಾಡಿದ್ವಿ ತುಂಬ. ಯಾವ ಜಾಗದಲ್ಲಕ್ಕ ಅದು? ಇದು ಕಾಶಿನಲ್ಲಿ. ಯಾಕೆಂದ್ರೆ ಅಷ್ಟು ಕಂಜೆಷನ್ ಇದೆ ಕಾಶಿ ಅಂದರೆ. ಹೌದು. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಎಂಜಾಯ್ ಎ ಲಾಟ್. ಅಕ್ಕ, ಫುಡ್ಗೆ ಯಾವ ಸ್ಟಾರ್ ಕೊಡ್ತೀರಿ? ಫುಡ್ಡು, ಬೆಡ್ಡು? ಹೀಗೆ
ಫುಡ್ಗೆ ಸೆಕೆಂಡ್ ಸ್ಟಾರ್. ಸೆಕೆಂಡ್ ಸ್ಟಾರ್, ಓನ್ಲಿ 2 ಸ್ಟಾರ್ಸಾ? ಊಟ ಚೆನ್ನಾಗಿಲ್ಲ ಅಂತ ಅರ್ಥನಾ? ಚೆನ್ನಾಗಿಲ್ಲ, ಮೀಡಿಯಮ್ ಆಗಿದೆ. ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನನ್ನ ಹೆಸರು ಹೇಮಲತಾ. ಇಬ್ರು ಸೇರಿ ಮಾತಾಡಿ, ಗಂಡ ಹೆಂಡತಿ ಅಲ್ವಾ? ಓಕೆ. ನನ್ನ ಹೆಸರು ಹೇಮಲತಾ. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೇಪಾಳ ಮತ್ತು ಉತ್ತರ ಪ್ರದೇಶ ಕೆಲವು ಪುಣ್ಯಕ್ಷೇತ್ರಗಳು, ಮುಕ್ತಿನಾಥ, ಪಶುಪತಿನಾಥ, ಕಠ್ಮಂಡು, ಗೋರಖ್ಪುರ, ಗೋರಖನಾಥ ದೇವಸ್ಥಾನ, ಲುಂಬಿಯ ಬುದ್ಧನ ದೇವಸ್ಥಾನ, ಲುಂಬಿನಿ. ನಲ್ಲಿ ಇಲ್ಲಿ ನೇಪಾಳದಲ್ಲಿ ಆಲ್ಮೋಸ್ಟ್ ಏನೇನು ಸ್ಥಳ ನೋಡ್ಬೇಕು ಎಲ್ಲ ತೋರಿಸಿದ್ದಾರೆ. ಸೈಟ್ ಸೀಯಿಂಗ್ ಅಕ್ಕ, ಸೈಟ್ ಸೀಯಿಂಗ್ ಎಲ್ಲ ತೋರಿಸಿದ್ವಾ? ಚೆನ್ನಾಗಿದೆ. ಶಿವ ಪಾರ್ವತಿ ಮುಡಿದೆಯಲ್ಲ, ಗುಪ್ತೇಶ್ವರ ಮಹಾಗುಹ. ಅವ್ರು ತೋರ್ಸಂಗಿಲ್ಲ, ಆದ್ರೂ ಬಂದು ಗೈಡ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಧನ್ಯವಾದ ಅಕ್ಕ. ಧನ್ಯವಾದಗಳು. ಇನ್ನು ಊಟದಲ್ಲೆಲ್ಲ ಮನೆ ಊಟ ತರ ಇತ್ತು, ನಮ್ಗೆ ಯಾವ್ದು ಆಚೆಯಿಂದ ತಿಂದಂಗ ಆಗ್ಲಿಲ್ಲ. ಒಟ್ನಲ್ಲಿ ಈ ಕಡೆ ಬಂದ್ರೆ ಮನೆ ಊಟಕ್ಕೆ ಬೇಕು ಅಂದ್ರೆ ಈ ತರ ಬರ್ಬೇಕು. ನಾವ್ ಇಲ್ಲಿ ಊಟ ಮಾಡ್ಕೊಂಡು ತಿಂತೀವಿ ಅಂದ್ರೆ ಇದು ನಾವು ಕೊಡ್ತಾ ಇರೋದು ಕೆಮಿಕಲ್ ಫ್ರೀ ಫುಡ್ ಅಕ್ಕ ನಿಮಗೆ. ಹೌದು, ಅದೇನೋ ನಿಜ ಅಕ್ಕ. ಈಗ ಇದಕ್ಕೆ ಮುಂಚೆ ನಿಮಗಿಂತ ಮುಂಚೆ ಒಬ್ರು ಮಾತಾಡಿದ್ರು, ಅವರು 2 ಸ್ಟಾರ್ ಕೊಡ್ತಾ ಇದ್ದಾರೆ ಊಟಕ್ಕೆ. ನೀವು ಎಷ್ಟು ಸ್ಟಾರ್ ಕೊಡ್ತೀರಿ? ನಾವು 5 ಸ್ಟಾರ್. ಯಾಕೆ, ಹೆಂಗಕ್ಕ? ಚೆನ್ನಾಗಿತ್ತು ಮನೆ ಊಟ. ಅಂದ್ರೆ ನಿಮ್ಮ ನಾಲ್ಗೆ ಡಿಫ್ರೆನ್ಸ್, ಅವ್ರ ನಾಲ್ಗೆ ಡಿಫ್ರೆನ್ಸ್ ಅಂತ ಹೇಳಿದ್ರ? ಏನಿಲ್ಲಪ್ಪ, ಊಟ ಎಲ್ಲ ಚೆನ್ನಾಗಿತ್ತು, ಯಾವ್ದು ಏನು ಮೋಸ ಇಲ್ಲ. ಓಕೆ. ಅಕ್ಕ, ಪ್ರತಿ ದಿವಸ ಮಜ್ಜಿಗೆ, ರಸಮ್ಮು, ಎಲ್ಲಾದ್ರಲ್ಲೂ ಹಪ್ಪಳ, ಸ್ನ್ಯಾಕ್ಸು, ಒಂದೊಂದ್ಸಲಿ ಮಸಾಲೆ ವಡೆ, ಒಂದೊಂದ್ಸಲಿ ಹಪ್ಪಳ, ಬಜ್ಜಿ ಎಲ್ಲ ಹಾಕೊಟ್ಟಿದ್ದಾರೆ. ಎಲ್ಲ ಏನು ಚೆನ್ನಾಗಿ. ಅಕ್ಕ, ನಾವು ಗೋಬಿ ಮಂಚೂರಿ ಮಾಡ್ಕೊಟ್ವಿ ಮೊನ್ನೆ, ಮೊನ್ನೆ. ಕಾಫಿ ಜೊತೆಗೆ ಗೋಬಿ ಮಂಚೂರಿ ಇದೆ ಫಸ್ಟ್ ಅವ್ರು ಮಾಡಿದ್ದು, ಆದ್ರೂ ಚೆನ್ನಾಗಿತ್ತು. ಏನು ಕೆಮಿಕಲ್ ಇಂದ ಚೆನ್ನಾಗಿ ನ್ಯಾಚುರಲ್ ಟೇಸ್ಟ್ ಚೆನ್ನಾಗಿತ್ತು. ಆರ್ಗಾನಿಕ್ ಫುಡ್ ತರ. ಮಸಾಲೆ ಪದಾರ್ಥ ಎಲ್ಲ ಬೆಂಗಳೂರಿಂದ ತಂದಿರೋದಕ್ಕೆ ಅಡಿಗೆ ಈ ರುಚಿ ಬಂದಿದೆ. ಇಲ್ಲಿ ತಗೊಂಡ್ ಮಾಡ್ತೀನಿ ಅಂದ್ರೆ ಖಂಡಿತ ಬರೋದಿಲ್ಲ, ಊಟ ಟೇಸ್ಟೇ ಬರೋದಿಲ್ಲ. ಭಟ್ರುಗಳು ಅಷ್ಟೇ ಚೆನ್ನಾಗಿ ಮಾಡಿದ್ರು ಅಡಿಗೆನ. ನಮ್ ಜೊತೆಗೆ ಅವರು ನಮ್ಮ ಮನೆಯವ್ರ ತರನೇ ಇದ್ರು. ಹೌದು, ನೀವು ಚೆನ್ನಾಗಿ ಮಾಡಿದ್ರು. ಹೌದಕ್ಕ. ಈಗ ಬಂದಿರೋ ಬ್ಯಾಚ್ ಎಲ್ಲರೂ ತುಂಬಾನೇ ಚೆನ್ನಾಗಿದೆ. ಗೇಮ್ ಆಟ ಆಡ್ಬೇಕಾಗಿತ್ತ ಭಟ್ರ ಜೊತೆಲ್ಲ ನೋಡಿ, ಕೆಲವ್ರು ಹೇಳ್ತಾವ್ರೆ ಕಸ್ಟಮರು ಗೇಮ್ ಆಟ ಆಡಿಸ್ಲಿಲ್ಲ, ಅದೊಂದು ಬೇಜಾರಾಯ್ತು. ಡ್ಯಾನ್ಸ್ ಆಡ್ಬೇಕಾಗಿತ್ತು, ಅದೊಂದು ಟೈಮ್ ಸಿಗ್ಲಿಲ್ಲ. ಹೇಳಿ ಅಕ್ಕ. ಅಕ್ಕ, ನೀವು ಎಲ್ಲಿಂದ ಬಂದಿರೋದು? ಯಾರ ಜೊತೆ ಬಂದಿದ್ದೀರಾ? ಯಾರ ಜೊತೆ? ನಾಗೇಶ್ ಅವರ ಜೊತೆ. ಓಕೆ, ಹೇಳಿ ಅಕ್ಕ, ನಿಮ್ಮ ಅನಿಸಿಕೆ ಹೇಳಿ. ಅಕ್ಕ, ನೀವು ಪ್ರೀವಿಯಸ್ಲಿ ಏನು ವರ್ಕ್ ಮಾಡ್ತಾ ಇದ್ರಿ ಅಕ್ಕ? ESI ನಲ್ಲ. ಓಕೆ ಅಕ್ಕ. ನಮ್ಮ ಟೂರ್ ಬಗ್ಗೆ ಏನು ಹೇಳಿ ಅಕ್ಕ? ನಾಗೇಶನ ಬಗ್ಗೆ ಏನು ಹೇಳ್ತೀರಾ? ನಾಗೇಶ ಅಂದ್ರೆ KVR ಟೂರು, KVR ಟೂರ್ ಅಂದ್ರೆ ನಾಗೇಶ. ಒಂದು ರಿಪ್ಲೈ ಕೊಡಿ ಅದಕ್ಕೆ. ನಿಮ್ದು ಮನಸ್ಸೊಳಗಡೆ ಏನಿದೆ ಅದು ಹೇಳಿ. ನನ್ನ ಮನಸ್ಸಿನಲ್ಲಿ ಇರೋದೇ ಹೇಳ್ತಾ ಇದ್ದೀನಿ. ದಿನ ಅನ್ನ ಮಾಡಬಾರ್ದು, ಬೆಳಗ್ಗೆ ಹೊತ್ತು ದಯವಿಟ್ಟು. ಓಕೆ. ಇಡ್ಲಿನೋ ದೋಸೆನೋ ಉಪ್ಪಿಟ್ಟು ಆ ಥರ ಮಾಡಬೇಕು. ಓಕೆ. 3 ಹೊತ್ತು ಅನ್ನ ತಿಂದು ದಪ್ಪ ಮಾಡಿಬಿಟ್ಟಿದ್ದೀರಾ. ಇಲ್ಲ ಅದು ಮಿಕ್ಸಿ ಬರ್ನ್ ಆಗ್ಬಿಡ್ತು, ಅದಕ್ಕೋಸ್ಕರ 3 ದಿನ ಅನ್ನ ಬರ್ತಾ ಇದೆ. ಮಿಕ್ಸಿ ಚೆನ್ನಾಗಿದ್ದರೆ ಇಡ್ಲಿ ವಡೆ ಎಲ್ಲ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಇನ್ನೊಬ್ಬರಿಗೆ ನಾವು ಹೇಳ್ಬೇಕಂದ್ರೆ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬರ್ತೀವಿ. ಓಕೆ ಅದೆಲ್ಲ ನಮ್ಮಲ್ಲಿ ತೊಂದರೆ ಓಕೆ, ಹೇಳಿ ಅಕ್ಕ. ಸೇರ್ಕೊಂಡು ಎಲ್ಲ ಕಡೆ ಹೋಗಿ ಈ ಥರ ಯಾರು ಅಕ್ಕ, ನೀವು ಫುಡ್ಗೆ ಏನು ರೇಟ್ ಕೊಡ್ತೀರಾ ಅಕ್ಕ? ಫುಡ್ಗೆ ಯಾವ ಸ್ಟಾರ್ ಕೊಡ್ತೀರಿ? 1 ಸ್ಟಾರ್, 2 ಸ್ಟಾರ್, 3 ಸ್ಟಾರ್, 4 ಸ್ಟಾರ್, 5 ಸ್ಟಾರ್ ಫುಡ್ಗೆ ಯಾವ ಸ್ಟಾರ್ ಕೊಡ್ತೀರಾ? 1 ಸ್ಟಾರ್ ಅಂದರೆ ಲೋ ಗ್ರೇಡ್. 1 ಸ್ಟಾರ್ ಅಂದರೆ ತುಂಬ ಕಳಪೆ. 1 ಸ್ಟಾರ್ ಅಂದರೆ ಇಲ್ಲ ಅಂತ. ಗ್ರೇಡ್ ಔಟ್ ಆಫ್ 10 ಕೊಡ್ತೀರಾ? 10 ಕೊಡ್ತೀರಾ? ಓಕೆ, ತುಂಬ ಧನ್ಯವಾದ ಅಕ್ಕ. ಏರೋಪ್ಲೇನ್ಗೆ ಹೋಗಿ ಕೂತ್ಕೊಳ್ಳಿ. ಏರೋಪ್ಲೇನ್ಗೆ ಹೋಗೋರು ಅವಾಗ ಬನ್ನಿ ಅಕ್ಕ, ಆಮೇಲೆ ರಿಪ್ಲೈ ಕೊಡಿ. ದೇವಸ್ಥಾನಕ್ಕೆ 8 ಗಂಟೆಗೆ ಇಲ್ಲಿಂದ ಬಿಡೋದು. ಎಲ್ಲಿ ನಾವು ನೋಡ್ಕೊಂಡ್ಬಂದ್ಬಿಡ್ತೀವಿ. ನೋಡ್ಕೊಂಬನ್ನಿ. ನಾವು ವೆಯ್ಟ್ ಮಾಡ್ತೀವಿ, ಅರ್ಧ ಗಂಟೆ ವೆಯ್ಟ್ ಮಾಡ್ತೀವಿ. ವಿಶ್ವನಾಥ ಆಗಲ್ಲ. ಬೇಕಾ ಕಾಲಭೈರವ ನೋಡ್ಕೊಂಬನ್ನಿ. ಕಾಲಭೈರವ ನೋಡ್ಕೊಂಡ್ಬರ್ತೀವಿ. ವಿಶ್ವನಾಥ ನಾನು ಟೈಮ್ ವೆಯ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಟ್ರಾಫಿಕ್ ಜಾಮ್ ಆದರೆ 2 ಅವರ್ ಜಾಮ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಸೇಫ್ಟಿ ಫಸ್ಟ್ ನನಗೆ. ಕಾಲಭೈರವ ನೋಡ್ಕೊಂಬನ್ನಿ. ಕೊಡ್ತೀವಿ ಬಿಡಕ್ಕ, ಕೊಡ್ತೀವಿ ಬಿಡಿ. ಚಪಾತಿ ರೆಡಿ ಇದೆ, ಕೊಡ್ತೀವಿ ಹೋಗಿ. ಜರ್ನಿಗೆ ಕೊಡ್ತಾ ಇದ್ದೀನಿ ಚಪಾತಿ. ಥ್ಯಾಂಕ್ ಯು ಅಕ್ಕ. ಇಡ್ಲಿ ಶುಗರ್ ಇರೋರ್ಗೇನು ಹಿಟ್ಟು ಸೇರಿ ನಮ್ಗೆ ಹಿಟ್ಟು ಆಗೋದಿಲ್ಲ.
ಅದರಿಂದ ಅದೊಂದು ಗೊತ್ತು ಮಾಡಿದ್ರೆ ಏನು ಮಾಡ್ಬೇಕಕ್ಕ ಏನು ಮಾಡಬೇಕು? ದೋಸೆ ಚಟ್ನಿ ಪಲ್ಯ ಹಾಂ ಹಾಂ ಅದ್ರ ಸ್ವಲ್ಪ ರವೆ ಇಡ್ಲಿ ಇದು ಮಾಡಿದ್ರೆ ಇನ್ನೆಲ್ಲ ಸರಿ ಹೋಗುತ್ತೆ ನಮ್ಮ ದೇಶನಲ್ಲಿ ಹಂಗೆ ಅಕ್ಕ. ತರಕಾರಿ ಸಾರು ಹಾಂ ನೋಡಿ ನಾನೊಂದು ಮಾತು ಹೇಳ್ತೀನಿ. ಟೂರ್ ಅಂದರೆ ಸಂಚಾರಿ ಜೀವನ. ಇವತ್ತು ಇಲ್ಲಿ ಮಲಗ್ತೀವಿ, ನಾಳೆ ಇನ್ನೊಂದೊಳಗೆ ಮಲಗ್ತೀವಿ, ತಪ್ಪಲೆ ಸಾಮಾನು ಎತ್ಕೊಂತ ಇದ್ದೀವಿ, ಲೋಡ್ ಮಾಡ್ಕೊತೀವಿ, ಮುಂದಕ್ಕೆ ಹೋಗ್ತಾ ಇರ್ತೀವಿ. ಈ ತಿಂತ ಇದರಲ್ಲಿ ಮಸಾಲೆ ದೋಸೆ ನನಗೆ ಚಟ್ನಿ ಸಾಗು ಅಂದ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ನಾವು ಇಷ್ಟೇ ತಿನ್ಬೇಕಂತ ಆಗಲ್ಲ. ಬರೀ ಇಷ್ಟೇ ಅಲ್ಲ, ನಾವು ಚಪಾತಿನೂ ಕೊಟ್ಟಿದ್ದೀವಿ ಸೆಂಟ್ರಲ್ಲಿ, ನೀವು ಗಾಪ್ಸ್ಕೊಳ್ಳಿ. 2 ಸಲ ಚಪಾತಿ 2 ಸತಿ ಅಲ್ಲ 4 ಸತಿ ಕೊಟ್ಟಿದ್ದೀವಿ ಚಪಾತಿ, ನೋಡ್ಕೊಳ್ಳಿ ಗಾಪ್ಸ್ಕೊಳ್ಳಿ. ಮಸಾಪ್ ಸಾರು ಕೊಟ್ಟಿದ್ದೀವಿ, ಕಾಳು ಸಾರು ಕೊಟ್ಟಿದ್ದೀವಿ. ಹಾಂ ಅವಲಕ್ಕಿ ರವೆ ಇಡ್ಲಿ ಹಿಂಗೆ ಒಂದೊಂದು ಅಷ್ಟೇ, ಇನ್ನೇನು ಹೌದ್ರಾ? ಓಕೆ. ಅಮರ್ನಾಥ್ ಎಷ್ಟು ತಗೊಂತೀರಾ? ಅಮರ್ನಾಥ್ ಅಕ್ಕ ನಾನು ಮಾಡ್ತಾ ಇಲ್ಲ, ಯಾಕೆಂದರೆ ಡೇಂಜರು, ಮಾಡಿಲ್ಲ. ಫಸ್ಟ್ ನಾನು ಸತಿ 2 ಜೊತೆ ಆದರೂ ಹೋಗಿ ಬರ್ತೀನಿ, ಅಲ್ಲೇನು ಕಷ್ಟ ಸುಖ ನಾನು ನೋಡ್ತೀನಿ, ಆಮೇಲೆ ಅಮರ್ನಾಥ್ಗೆ ಮಾತಾಡ್ತೀನಿ. ಅವ್ರಿಗೆ ಟೈಮ್ ಆಯ್ತು, ಆಮೇಲೆ ಮಾಡಿ ನೀವು. ಓಕೆ, ಬಾಯ್ ಬಾಯ್. ಹಲೋ ಫ್ರೆಂಡ್ಸ್, ದಿಸ್ ವಾಸ್ ದ ಫ್ಲೈಟ್ ಟ್ರಿಪ್. ಫ್ಲೈಟ್ ಪ್ಯಾಸೆಂಜರ್ ದೇ ಆರ್ ಗೋಯಿಂಗ್ ನೌ. ವೆಲ್ಕಮ್ ಟು ಆಲ್, ವೆಲ್ಕಮ್ ಟು ಆಲ್, ವೆಲ್ಕಮ್ ಟು ಆಲ್. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್.